ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಳ್ಳಿ ಶೈಲಿನಲ್ಲಿ ಒಂದು ಟೊಮೆಟೊ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವಂಥ ಟೊಮೆಟೊ ಬಾತ್ ಇದು. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ಬೆಳಗ್ಗೆ ತಿಂಡಿಗೆ ಎಲ್ಲ ಮಾಡ್ಕೊಂಡು ತಿನ್ಬೋದು. ತಿಂತಾಯಿದ್ರೆ ಇನ್ನು ಸ್ವಲ್ಪ ತಿನ್ನಬೇಕು ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ ಒಂದು 8 ಟೊಮೆಟೊ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು 6 ಟೊಮೆಟೊನ ಹಾಕೋತಾ ಇದ್ದೀನಿ. ಕಡಿಮೆ ರೈಸ್ ಮಾಡ್ತಿರೋದ್ರಿಂದ ಅದನ್ನು ಸೈಡ್ಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಟೊಮೆಟೊನ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, 4 ಹಸಿಮೆಣಸಿನಕಾಯಿ, ಒಂದು 2 ಪೀಸ್ ಚಕ್ಕೆ ಮತ್ತು ಒಂದು 2 ಪೀಸ್ ಲವಂಗ, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬಂದುಬಿಡ್ತೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಇವಾಗ ಪೇಸ್ಟ್ ನೋಡಿ, ಪೇಸ್ಟ್ ಈ ರೀತಿ ರೆಡಿಯಾಗಿದೆ. ಇದು ಸೈಡ್ಗೆ ಇಟ್ಕೊಂಬಿಡೋಣ. ಇವಾಗ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೋತಾ ಇದ್ದೀನಿ. ಸ್ಟವ್ ಹಚ್ಕೊಂಡಾದ್ಮೇಲೆ ಕುಕ್ಕರ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ 2 ರಿಂದ 2.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದ ನಂತರ 2 ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಕಲ್ಲು ಹೂವು, ಮರಾಠಿ ಮೊಗ್ಗು, ಇದೆಲ್ಲದನ್ನು ಕೂಡ ನಾನು ಏನು ಸ್ಪೈಸಸ್ ಬರುತ್ತೆ ಮಸಾಲೆಗಳು ಎಲ್ಲದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಮೇಲೆ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಘಮ ಘಮ ಅಂತ ಇದೆ ಮನೆ ತುಂಬ. ಇವಾಗ ಬಣ್ಣ ಚೇಂಜ್ ಆಗ್ತಿದ್ದಂಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು 1 ಕಪ್ಪಷ್ಟು ಅಂದರೆ 100 ಗ್ರಾಮಷ್ಟು 100 ಗ್ರಾಮಷ್ಟು ಹಸಿ ಬಟಾಣಿನ ತೊಗೊಂಡು ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 6 ಟೊಮೆಟೊನ ಚೆನ್ನಾಗಿ ದಪ್ಪ ಇತ್ತಲ್ವ ಟೊಮೆಟೊ, ನಾಟಿ ಟೊಮೆಟೊ ಆಗಿರೋದ್ರಿಂದ 6 ಟೊಮೆಟೊ ತೊಗೊಂಡು ಹುಳಿ ಇರುತ್ತೆ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಟೊಮೆಟೊ ಬೇಯಬೇಕು. ಪೂರ್ತಿಯಾಗಿ ನೀರು ಬಿಟ್ಕೊಂಡಿದೆ, ತುಂಬಾ ಮೆತ್ತಗಾಗಿದೆ ಟೊಮೆಟೊ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈ ರೀತಿ ಮೆತ್ತಗಾದ್ಮೇಲೆ ರುಬ್ಕೊಂಡಿದ್ವಲ್ಲ ಮಸಾಲೆ, ಕಾಯಿ ಮಸಾಲೆ, ಇದನ್ನು ನಾವು ಸೇರಿಸ್ಕೊಳ್ಳೋಣ. ಮಸಾಲೆ ಸೇರಿಸ್ಕೊಂಡಾದ್ಮೇಲೆ ಒಂದ್ಸಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಅಂದರೆ ಕುದಿ ಬರೋವರೆಗೂ ತಿರುಗಿಸ್ಕೊತಾ ಇರೋಣ. ಕುದೀತಾ ಇದೆ, ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದೀಲಿ ಇನ್ನು ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ನಾನು ಮಸಾಲೆಗಳನ್ನ ತೊಗೋತೀನಿ. ಅಂದರೆ ನಾವು ಇವಾಗ ಏನಾದರೂ ಸ್ವಲ್ಪ ಮಸಾಲೆಗಳು ಸೇರಿಸ್ಕೋಬೇಕಾಗುತ್ತಲ್ವ, ಇದಕ್ಕೆ ಈ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಕುದೀತಿರೋ ಹಂತದಲ್ಲಿ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆ ನಾನಿಲ್ಲಿ ಗರಂ ಮಸಾಲನ ಸೇರಿಸ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾನಿಲ್ಲಿ ಸ್ಪೈಸಸ್ ಎಲ್ಲ ಮಸಾಲೆಗಳು ಹಾಕಿದ್ದೀನಲ್ವ, ಮತ್ತು ಗರಂ ಮಸಾಲ ಪೌಡ್ರು ಕೂಡ ಹಾಕ್ಬಿಟ್ರೆ ಮುಖಕ್ಕೆ ಹೊಡೆದಂಗೆ ಆಗ್ತಿರುತ್ತೆ ಮಸಾಲೆಗಳು. ಅದರಿಂದ ನಾನಿಲ್ಲಿ ಗರಂ ಮಸಾಲ ಸೇರಿಸ್ಕೊತಾ ಇಲ್ಲ. ನೀವು ಅಷ್ಟೇ ಬೇಕಂದರೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇವಾಗ ಈ ಮಸಾಲೆ ಹಾಕಿದ್ಮೇಲೆ ಕೂಡ ಒಂದ್ಸಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅಂದರೆ ತಿರುಗಿಸ್ಕೊತಾ ಇರಬೇಕು, ತಲೆ ಹಿಡಿದಿರೋ ಹಾಗೆ ಈ ರೀತಿಯಾಗಿ ತಿರುಗಿಸ್ಕೊಂಡು ಕುದಿಯೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಇವಾಗ ಕುದೀತಾ ಇದೆ. ನಾನು 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ಮಾಮೂಲಿ ಯಾವಾಗಲೂ ಅಡುಗೆ ಮಾಡ್ತೀವಲ್ವ, ಅನ್ನಕ್ಕೆಲ್ಲ ಉಪಯೋಗಿಸ್ತೀವಲ್ವ, ಇದೇ ಅಕ್ಕಿನ ನಾನು ತೊಗೊಂಡು ತೊಳೆದು ಹಾಕ್ಕೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ ನಾನು 2.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾವು 3 ಗ್ಲಾಸಷ್ಟು ನೀರು ಸೇರಿಸ್ಕೊಂಬಿಟ್ರೆ ಅನ್ನ ಬೆಂದೋಗ್ಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ, ಉದ್ರುದ್ರಾಗೆ ಆಗಲ್ಲ. ಅದರಿಂದ ನಾನು ಇಲ್ಲಿ 2.5 ಗ್ಲಾಸಷ್ಟು ಅಕ್ಕಿ 1.5 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೀರು ಸೇರಿಸ್ಕೊಂಡಾದ್ಮೇಲೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಂಡಾಯಿತು. ಇವಾಗ ಕುದಿ ಬರೋವರೆಗೂ ಸ್ವಲ್ಪ ಕುದೀತಿದೆ ಅನ್ನೋ ಹಂತದಲ್ಲಿ ನಾವು ಕುಕ್ಕರ್ ಮುಚ್ಚಳನ ಮುಚ್ಕೊಳ್ಳೋಣ. ನೋಡಿ, ಕುದಿಯೋ ಹಂತದಲ್ಲಿ ಬಂದಿದೆ. ಈಗ ನಾವೇನು ಮಾಡೋಣ, ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು 1 ವಿಷಲ್ ಬರ್ಸ್ಕೊಳ್ಳೋಣ. 1 ವಿಷಲ್ ಬಂದರೆ ಸಾಕು, ಅನ್ನ ಆಗೋಗ್ಬಿಡುತ್ತೆ. ಅಂದರೆ ಟೊಮೆಟೊ ಬಾತ್ ರೆಡಿ ಆಗಿಬಿಡುತ್ತೆ. 1 ವಿಷಲ್ ಬರಲಿ. 1 ವಿಷಲ್ ಬಂದ ತಕ್ಷಣ ನಾವು ತೆಗೆದಿದ್ದೀವಿ. ನೋಡಿ, ಸ್ವಲ್ಪ ಬೇಗನೆ ತೆಗೆದಿದ್ದೀನಿ ನಾನು, ಏಕೆಂದರೆ ಟೈಮ್ ಆಗೋಗಿದೆ ನನಗೆ, ಮಗನಿಗೆ ಬಾಕ್ಸ್ ಕಟ್ಟಬೇಕು. ಅದರಿಂದ ಚೆನ್ನಾಗಾಗಿದೆ, ಸೂಪರಾಗಿದೆ ಟೊಮೆಟೊ ಬಾತ್ ಮಾತ್ರ. ತಿಂತಾಯಿದ್ರೆ ಇನ್ನು ಸ್ವಲ್ಪ ತಿನ್ನಬೇಕು ಅನ್ನೋಷ್ಟು ರುಚಿ ಬಂದಿದೆ. ತುಂಬ ಬೇಗ ಕೂಡ ಆಗೋಯ್ತಲ್ವ. ನೋಡಿ, ಉದ್ರುದ್ರಾಗಿ ಆಗಿರುತ್ತೆ. ನಾನಿವಾಗ ಬಿಸಿದನ್ನೇ ಹಾಕಿ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಮಗನ ತಿನ್ನೋದಕ್ಕೂ ಅಷ್ಟೇ ಬಿಸಿದನ್ನೇ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ. ನೀವು ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗಿರುತ್ತೆ. ನೋಡಿ, ಉದ್ರುದ್ರಾಗಿದೆ, ಮುದ್ದೆ ಥರ ಆಗಿಲ್ಲ, ತುಂಬ ಚೆನ್ನಾಗಿ ಕೂಡ ಬೆಂದಿದೆ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಟೊಮೆಟೊ ಬಾತ್ ಒಂದ್ಸಲಿ ಮಾಡ್ಕೊಳ್ಳಿ. ಹಳ್ಳಿ ಶೈಲಿನಲ್ಲೇ ಮಾಡಿದ್ದೀನಿ ನಾನು. ತುಂಬ ರುಚಿಯಾಗಿರುತ್ತೆ. ಹೇಗೆ ಬಂದಿತ್ತು ಅಂತ ನೀವು ಮಾಡ್ಕೊಂಡಾಗ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಒತ್ತಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.